को कभी तो प्यार से डरते हो क्यों इकरार से. BS ಪಾಟೀಲ್ ರವರು ಸ್ಟೇಜ್ ಮೇಲೆ ಬರಬೇಕು. BS ಪಾಟೀಲ್ ರವರೇ, ತಮಗೆ ರೈಸಿಂಗ್ ಸ್ಟಾರ್ನ ಮೊದಲನೇ ಸುತ್ತಿಗೆ ಆಹ್ವಾನ. ವೆಲ್ಕಮ್ ಟು ದ ಫಸ್ಟ್ ರೌಂಡ್. ನಮಸ್ಕಾರ ಮೇಡಮ್. ನಮಸ್ಕಾರ ಶ್ರೀನಿ ಸರ್. ನಮಸ್ಕಾರ ಮೇಡಮ್. ಬೆಳಗಾಂನಂತಹ ದೂರದಿಂದ ಬಂದಿದ್ದೀರಾ. ತಾವು ಈ ಮೊದಲನೇ ಸುತ್ತಿಗೆ ಯಾವ ಸಾಂಗನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಹಾಗೂ ಅದಕ್ಕೆ ಮುಂಚೆ ತಮ್ಮ ಸಂಗೀತದ ಜರ್ನಿ ಬಗ್ಗೆ ಒಂದು ಚಿಕ್ಕ ಬ್ರೀಫ್ ಇಂಟ್ರೊಡಕ್ಷನನ್ನು ಕೊಡಿ. ಓಕೆ. ನಾನು ಈಗ ಮಾನಾ ಹೋ ತುಮ್ ಬೇಹದ್ ಹಸಿ ಅಂತ ಒಂದು ಹಾಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಮ್ಯೂಸಿಕಲ್ ಜರ್ನಿ ಅಂತಂದರೆ ಇದು ಸ್ವರಾಂಜಲಿ ಸೇರೋಕ್ಕಿಂತ ಮುಂಚೆನೇ ಇನ್ನೊಂದು ನಾನು ಅಕಾಡೆಮಿಯಲ್ಲಿ ಮಾಡ್ತಿದ್ದೆ. ಸುಮಾರು 1 ವರ್ಷ ಅಲ್ಲಿ ಇದನ್ನು ಮಾಡಿದ್ದೆ. ಆಮೇಲೆ ಡಿಸ್ಕಂಟಿನ್ಯೂ ಆಗಿ ಪ್ರೆಸೆಂಟಾಗಿ ಸ್ವರಾಂಜಲಿ ಮ್ಯೂಸಿಕಲ್ ಅಕಾಡೆಮಿಯಲ್ಲಿ ಜಾಯ್ನ್ ಆಗಿದೆ. ಈಗ ಅವರು ಸ್ವರಾಂಜಲಿ ನಮ್ಮ ಹಿರೇಮಠ್ ಸರು, ನಂದಿ ಮೇಡಮು, ಕೆಲವೊಂದೆಲ್ಲ ನಮ್ಮ ಸಿಂಗರ್ಸ್ ಸಪೋರ್ಟ್ದಿಂದ ಶ್ರೀನಿ ಸರ್ ಈ ಸ್ಟೇಜ್ ಸ್ಟುಡಿಯೋ ಸಿಗಬೇಕಾದ್ರೆ ಇವತ್ತು ನಾವು ಲಕ್ಕಿ ಅಂದ್ಕೋಬೇಕು. ಅದಕ್ಕೋಸ್ಕರ ನಾನು ಇವತ್ತೊಂದು ಹಾಡನ್ನು ನಿಮ್ಮ ಮುಂದೆ ಪ್ರಸ್ತುತ ಮಾಡ್ತಾ ಇದ್ದೀನಿ. ಬಹಳ ಒಳ್ಳೆಯದು ಸರ್, ತಾವು ಚೆನ್ನಾಗಿ ಹಾಡಿ. ಬೇಹದ್ ಹಸಿ ಐಸೆ ಬುರೆ ಹಮ್ ಭಿ ನಹೀ. ಸೂತಿಂಗ್ ಆಗಿತ್ತು ನಿಮ್ಮ ಹಾಡನ್ನ ಕೇಳೋದಕ್ಕೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ನಾನು ಆಕ್ಚುಲಿ ನೀವು ಮೈಕ್ ಇಟ್ಕೊಂಡು ಹಾಗೆ ಫುಲ್ ಫೀಲ್ ಮಾಡ್ಕೊಂಡು ಹಾಡ್ತಾ ಇದ್ರೆ ಐ ಆಮ್ ಶೋರ್ ತುಂಬಾ ಮೆಮೊರೀಸ್ ಇರುತ್ತೆ ಇಂತಹ ಒಂದು ಸಾಂಗ್ಸ್. ನಮಗೆ ಈವನ್ ಈ ಹಾಡು ಗೊತ್ತಿಲ್ಲದೆ ಇದ್ರೂ ಕೂಡ ತುಂಬಾ ಎಲ್ಲೋ ಕೇಳಿದೀವಲ್ಲ ಅನ್ನೋ ಅಷ್ಟು ಒಂದು ಪರಿಚಯ ಅಂತೂ ಇದ್ದೇ ಇರುತ್ತೆ. ಏನು ಸರ್ ಹೆಚ್ಚು ಹಾಕೊಂಡಿದ್ದೀರಲ್ಲ ಇಲ್ಲಿ, ಎಸ್ ಅಂತ ಹೇಳ್ಬಿಟ್ಟು. ಮಿಸಸ್ ಹೆಸರು ಸುಜಾತ, ನನ್ನ ಫಾದರ್ ಹೆಸರು ಸಿದ್ಗೌಡ, ಎಸ್. ಮದರ್ ಹೆಸರು ಶಕುಂತಲ, ಎಸ್. ಹಿಂಗೆಲ್ಲ ಒಂದು ಅಟ್ಯಾಚ್ಮೆಂಟ್ ಇದೆ. ಮಗಳ ಹೆಸರು ಸ್ನೇಹ, ನನ್ನ ಮಗನ ಹೆಸರು ಸಾಯಿ ಕುಮಾರ. ಎಲ್ಲ ಎಸ್ ಕೂಡಿ ಅದೊಂದು ಫ್ಯಾಮಿಲಿ ಆಗಿದೆ ನನಗೆ, ಪ್ಲಸ್ ಗಾಡ್. ಸೊ ನಿಮ್ದು ಎಸ್ ಸಿಗ್ನೇಚರ್ ಫ್ಯಾಮಿಲಿ. ತುಂಬಾ ಖುಷಿ ಆಯ್ತು ಸರ್ ಕೇಳ್ಬಿಟ್ಟು. ನಿಮ್ಮ ಈ ಹಾಡಿನ ಬಗ್ಗೆ ನಮ್ಮ ತೀರ್ಪುಗಾರರಾದ ಶ್ರೀನಿ ಸರ್ ಏನು ಹೇಳ್ತಾರೆ ಅಂತ ಕೇಳೋಣ. ಎಸ್ ಮಿಸ್ಟರ್ ಪಾಟೀಲ್ ರವರೇ. ಸರ್, ಯಾರು ನಿಮ್ಮ ಫೇವ್ರೇಟ್ ಸಿಂಗರ್ ಯಾರು? ಎಸ್ ಪಿ ಸರ್. ಗೊತ್ತಾಗುತ್ತೆ, ಅದಕ್ಕೆ ಹೇಳಿದ್ನಲ್ಲ, ನೀವು ಫುಲ್ ಸಾಂಗ್ ಎಸ್ ಪಿ ಸ್ಟೈಲಲ್ಲಿ ಬಂತಿದ್ದು ಸರ್. ಕಿಶೋರ್ ಕುಮಾರ್ ಈ ಸಾಂಗ್ ಅಲ್ಲಿ ಇರ್ಲಿಲ್ಲ, ಬಟ್ ಗುರುಗಳು ಸರ್. ಗೊತ್ತಾಯ್ತು, ಗುರು ಅಂತ ಅದು ಎಸ್ ಪಿ ಸ್ಟೈಲ್ ಬಂದಾಗಲೇ ನಂಗೆ ಗೊತ್ತಾಯ್ತು ಮೋಸ್ಟ್ಲಿ ನೀವು ಎಸ್ ಪಿನೇ ನಿಮ್ಮ ಫೇವ್ರೇಟ್ ಸಿಂಗರ್ ಅಂತ. ಹೌದಾ? ಬೆಳಗಾವಿ ಜೂನಿಯರ್ ಎಸ್ ಪಿನವರು ಸರ್. ನಮ್ಮ ರಾಜ್ಕುಮಾರ್ ಸರ್, ಅವ್ರ ಹಾಡು ನನಗೆ ತುಂಬಾ ಇಷ್ಟ ಮುಂಚೆಯಿಂದ. ತುಂಬ ಚೆನ್ನಾಗಿ ಬಂತು ಸರ್, ತುಂಬ ನೀಟಾಗಿ ಫಿನಿಶ್ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಒಳ್ಳೆ ಡೆಪ್ತ್ ಇದೆ ವಾಯ್ಸ್ನಲ್ಲಿ. ಥ್ಯಾಂಕ್ ಯು ಸರ್. ಲೋಯರ್ ನೋಟ್ಸು ಕ್ಲಿಯರಾಗಿ ಬಂತು, ಹೈ ಪಿಚ್ಚು ಆರಾಮಾಗಿ ಹೋದ್ರಿ. ಬಟ್ ಏನಂದರೆ ಸ್ವಲ್ಪ ಸಿಂಪಲ್ ಸಾಂಗ್ ತೊಗೊಂಡಿದ್ದೀರಾ ಅಂತ ಅನಿಸ್ತು ನನಗೆ. ಅದು ಕಾಂಪಿಟೇಷನ್ ಅಂತ ನಾವು ತೊಗೊಂಡ್ರೆ ಸರ್ ಇನ್ ಜನರಲ್. ಬಟ್ ನೀಟಾಗಿ ಫಿನಿಶ್ ಮಾಡಿದಿರಿ, ತಾಳ, ಶ್ರುತಿ, ಭಾವ ಎಲ್ಲ ಫುಲ್ ಇನ್ವಾಲ್ವ್ ಆಗಿ. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿ ಹಾಡಿದೆ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು.